ಹಾಯ್ ವೆಲ್ಕಮ್ ಟು ಅಮೃತ ಸುಶಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಮೃತ. ಈ ಲಾಗ್ ಬಂದ್ಬಿಟ್ಟು ಈವ್ನಿಂಗ್ ಲಾಗ್ ಆಗಿರುತ್ತೆ. ಬ್ಯಾಂಗ್ಳೂರಿಂದ ಊರಿಗೆ ಹೋಗ್ತಾ ಇದ್ದೆ. ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ ಊರಿಗೆ ಹೋಗೋದಂದ್ರೇ ತುಂಬ ಖುಷಿ ಅನಿಸುತ್ತೆ. ಏನೋ ಒಂಥರ ಎಮೋಷನ್ಸು, ಮನೆಯಲ್ಲೆಲ್ಲನೂ ನೋಡ್ತೀವಿ, ತುಂಬ ಚೆನ್ನಾಗಿ ಅನಿಸುತ್ತೆ ಫೀಲಿಂಗು. ಏನೇ ವರ್ಕ್ ಪ್ರೆಷರು ಏನೇ ಇದ್ದರೂ ಪ್ರಾಬ್ಲಮ್ಸ್ ಇದ್ರೂ ಊರಿಗೆ ಹೋಗೋದಂದರೆ ತುಂಬ ಖುಷಿ ಅನಿಸುತ್ತೆ. ಎಲ್ಲ ಮರೆತುಬಿಟ್ಟು ಊರಿಗೆ ಹೋಗ್ಬಿಡೋಣ ಅನ್ನೋ ಫೀಲ್ ಆಗುತ್ತೆ. ನಾನಂತೂ ಬಸ್ ಹತ್ತಿದ್ರೆ ಅಕ್ಕಪಕ್ಕ ಯಾರು ಏನಾದರೂ ಮಾಡ್ಕೊಳ್ಳಿ ನನಗೇನಂತ ಹೇಳ್ಬಿಟ್ಟು ಹೇರ್ಫೋನ್ ಹಾಕ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ಪಾಪ ನಮ್ಮಮ್ಮ ಈಚೆನೇ ಕಾಯ್ತಾಯಿದ್ರು. ಹೋದ ತಕ್ಷಣನೇ ಬಾ 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 ಕಾಲು ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಕರೀತಾಯಿದ್ರು. ನಾನು ಹಿರಿಯಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಅಣ್ಣ ಮತ್ತು ಅಮ್ಮ ಇಬ್ಬರೂ ಕಾಯ್ತಾಯಿದ್ರು, ಈಚೆನಲ್ಲೇ ಕಾಯ್ತಾಯಿದ್ರು. ನನಗಂತೂ ಫೈನಲಿ ಬಂದು ಮನೆಗೆ ರೀಚ್ ಆದೆ. ತುಂಬ ಖುಷಿ ಅನ್ನಿಸ್ತು. ಇದಾದ ತಕ್ಷಣ ಅಮ್ಮ ಹೋಗಿ ಬೇಗ ಫ್ರೆಶ್ ಅಪ್ ಆಗು ಅಂದರು. ಟಣ್ಣ ಅಂತ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟೆ. ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅಡುಗೆ ಮನೆಗೆ ಹೋಗ್ಬಿಡ್ತೀನಿ. ಇದಂತೂ ಒಂಥರ ಎಮೋಷನ್ಸ್. ಬಂದರೆ ಚಿಕ್ಕ ವಯಸ್ಸಿಂದ ಆಡಿ ಬೆಳೆದಿದ್ದ ಮನೆಯೆಲ್ಲ ತುಂಬ ಖುಷಿ ಅನಿಸುತ್ತೆ. ಅಮ್ಮ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ, ಅಮ್ಮ ಮುದ್ದೆ ಮಾಡ್ತಾಯಿದ್ದೀನಿ, ನಿನ್ಗೆ ಇಷ್ಟ ಅಲ್ವಾ ಬಿಸಿ ಬಿಸಿ ಮುದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಓಕೆ, ನೀವು ಊಟ ಮಾಡಿದ್ರ ಅಮ್ಮ ಅಂತ ಕೇಳಿದ್ದಕ್ಕೆ, ಇಲ್ಲ ನಿನ್ನ ಬಿಟ್ಟು ಹೆಂಗೆ ಊಟ ಮಾಡಲಿ ಪಾಪ, ನೀನು 1 ಗಂಟೆಗೆ 2 ಗಂಟೆಗೆ ಊಟ ಮಾಡಿರ್ತೀಯ, ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಬರ್ತೀಯ, ನಿನ್ನನ್ನು ಬಿಟ್ಟು ಹೆಂಗೆ ಊಟ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಸೊ ಫೈನಲಿ ಅಮ್ಮ ಎಲ್ಲ ಮುದ್ದೆ ಎಲ್ಲ ಮಾಡಿದ್ರು. ನಾವಂತೂ ಊಟಕ್ಕೆ ಕೂತ್ಕೊಳ್ಳೋದ್ರೊಳಗಡೆ 11:30 ಆಗೋಗ್ಬಿಟ್ಟಿತ್ತು. ಅಮ್ಮ ಪಾಪ ಆವಾಗ್ಲಿಂದನೂ ಕಾಯ್ತಿದ್ದಾರೆ. ಅಮ್ಮ ಸರಿ ಊಟಕ್ಕೆ ಕೂತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಫೈನಲಿ ನಮ್ಮಮ್ಮ ಮುದ್ದೆ ಸಾಂಬಾರು ಹಾಕೊಂಬಂದು ಕೊಟ್ಟರು. ಅದು ಕೊಟ್ಟ ತಕ್ಷಣ ನನಗಂತೂ ಫುಲ್ಲು ಖುಷಿ ಆಯಿತು. ಪಿ ಜಿನಲ್ಲಿ ಅದೇ ಚಪಾತಿ ಅದೇ ರೈಸು ಅನ್ನ ತಿಂದು ತಿಂದು ಬಾಯಂತೂ ಕೆಟ್ಟೋಗ್ಬಿಟ್ಟಿತ್ತು. ಮುದ್ದೆ ಕಂಡ ತಕ್ಷಣ ನನಗಂತೂ ಫುಲ್ ಖುಷಿ ಆಯಿತು. ಇದ್ರ ಮುಂದೆ ಪಿಜ್ಜಾ, ಬರ್ಗರು, ಚಾಟ್ಸು, ಫ್ರೈಡ್ ರೈಸು ಏನಲ್ಲ, ಮುದ್ದೆ ಸಾಂಬಾರು ಕಾಂಬಿನೇಷನ್ ಡಿಫ್ರೆಂಟಾಗಿರುತ್ತೆ. ಸೊ ನನಗಂತೂ ತುಂಬ ಖುಷಿ ಅನ್ನಿಸ್ತು. ತಿಂತಾ ಇದ್ದೆ. ಪಾಪ ಅಮ್ಮ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ಕೂತ್ಕೊಂಡು. ಇವತ್ತಿನ ಲಾಗ್ ಇದಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.